ಚಿಕನ್ ದೋಸೆ ಮಾಡೋದಕ್ಕೆ ರುಬ್ಕೊಳ್ಳೋದಕ್ಕೆ ಈರುಳ್ಳಿ 2, 1 ಕಪ್ ರವೆ, 1 ಕಪ್ ಅನ್ನ, ಮೊಸರು, 4 ಮೆಣಸಿನ್ಕಾಯಿ. ಮಕ್ಕಳು ಏನಾದರೂ ತಿಂತಾರೆ ಅಂದರೆ ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೋಬೋದು. 1 ಇಡೀ ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, 1 ಕಪ್ ಅಕ್ಕಿ ಹಿಟ್ಟು, ನೀರು ಹಾಕೊಂಡು ರುಬ್ಕೋಬೇಕು. ಇದು ರುಬ್ಬಿರೋ ಹಿಟ್ಟಿಗೆ ನುಗ್ಗೆ ಸೊಪ್ಪು ಹಾಕಬೇಕು. ಚಟ್ನಿ ಮಾಡೋದಕ್ಕೆ ತೆಂಗಿನಕಾಯಿ, ಹುರ್ಗಡ್ಲೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ, 4 ಎಲೆ ಪುದೀನ, 4 ಎಲೆ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಚಟ್ನಿಗೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ. ರುಬ್ಬಿರೋ ರವೆ ಮತ್ತು ನುಗ್ಗೆ ಸೊಪ್ಪು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ದೋಸೆ ಹಿಟ್ಟಿನ ಅದಕ್ಕೆ ಬಂದಿದೆ. ಸ್ಟವ್ ಮೇಲೆ ಕಲ್ಲಿಟ್ಕೊಂಡು 1-2 ತೊಟ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅದನ್ನು ಈ ಥರ ಈರುಳ್ಳಿನಲ್ಲಿ ಹಿಂಗೆ ರಬ್ ಮಾಡ್ಕೊಳ್ಳೋಣ. ಏನ್ ಮಾಡ್ತಿದ್ದೀರಾ ಅಕ್ಕ? ಘಮ ಘಮ ಅಂತಿದೆ. ನಾನು ನುಗ್ಗೆ ಸೊಪ್ಪಿನ ದೋರೊಟ್ಟಿ ಮಾಡ್ತಾ ಇದ್ದೀನಿ ಮಮತಾ, ಬನ್ನಿ ಟೇಸ್ಟ್ ಮಾಡಿ. ಇದು ನುಗ್ಗೆ ಸೊಪ್ಪಿನ ಚಟ್ನಿ. ಇದು ಅವಾಗಲೇ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ, ಅದು ಇದ್ರ ಜೊತೆ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಮತಾ ತಗೊಮ್ಮ, ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡಿ ಹೇಳಿ. ಸರಿ ಅಕ್ಕ, ಟೇಸ್ಟ್ ಮಾಡೋಣ. ಏನ್ ಹಾಕಿದಿರಕ್ಕ? ತುಂಬಾ ರುಚಿಯಾಗಿದೆ ಇದು ದೋಸೆ. ಇದು ದೋಸೆ ಅಲ್ಲಮ್ಮ, ಇದು ನುಗ್ಗೆ ಸೊಪ್ಪಿನ ದೋರೊಟ್ಟಿ ಅಂತ ನಮ್ದೇ ಹೊಸ ರೆಸಿಪಿ. ಓಹೋ, ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಗೊತ್ತಾಗ್ತಾ ಇದೆ ನುಗ್ಗೆ ಸೊಪ್ಪು ಹಾಕಿದೀನಿ ಅಂತ? ಇಲ್ಲ, ನೋಡ್ಬೇಕಷ್ಟೇ. ಅದೆಲ್ಲಾದ್ರೂ ಕಂಡ್ರೆ ಸೊಪ್ಪು ಗೊತ್ತಾಗತ್ತೆ. ರುಚಿಯಾಗಿದೆ, ತುಂಬಾ ರುಚಿಯಾಗಿದೆ. ಚೆನ್ನಾಗಿದ್ಯಾ? ನಮ್ಮ ಆಡಿಯನ್ಸ್ಗೆಲ್ಲ ಇಷ್ಟ ಆಗತ್ತಾ ಇದು? ತುಂಬಾ ತುಂಬಾ ಇಷ್ಟ ಆಗುತ್ತೆ.